ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶ್ರೀಗಳ ದರ್ಶನಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಿದ್ಧಗಂಗಾ ಮಠಕ್ಕೆ ಹೆಚ್ಚುವರಿಯಾಗಿ ಇವತ್ತು 100 ವಿಶೇಷ ಬಸ್ ವ್ಯವಸ್ಥೆಯನ್ನ ಬಸ್ ಸೇವೆಯನ್ನ ಕಲ್ಪಿಸಿಕೊಡಲಾಗಿದೆ. ಹಾಗೆ ಭಕ್ತರ ಅನುಕೂಲಕ್ಕಾಗಿ ರೈಲ್ವೆ ಇಲಾಖೆಯಿಂದಲೂ ಕೂಡ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ಯಾತ್ಸಂದ್ರದಲ್ಲಿ ಎಲ್ಲಾ ರೈಲನ್ನ ನಿಲ್ಲಿಸುವಂತೆ ರೈಲ್ವೆ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಯಶವಂತಪುರದಿಂದ ಬೆಳಿಗ್ಗೆ 6 ಹಾಗೆ 9:50ಕ್ಕೆ ಒಂದು ರೈಲಿದೆ. ಮಧ್ಯಾಹ್ನ 2 ಗಂಟೆಗೆ ಸಂಜೆ 7 ಗಂಟೆಗೆ ವಿಶೇಷ ರೈಲು ವ್ಯವಸ್ಥೆಯನ್ನ ಮಾಡಲಾಗಿದೆ. ತುಮಕೂರಿಂದ ಬೆಳಿಗ್ಗೆ 7:45 ಸಂಜೆ 4:45 ರಾತ್ರಿ 9 ಗಂಟೆಗೆ ವಿಶೇಷ ರೈಲಿನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸಿದ್ಧಗಂಗೆಗೆ ಬರುವಂತಹ ಭಕ್ತರಿಗಾಗಿ 3 ಕಡೆ ಅನ್ನದಾನಕ್ಕೂ ಕೂಡ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಒಟ್ಟಾರೆಯಾಗಿ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು. ಹಾಗೆ ಎಷ್ಟೋ ಜನಕ್ಕೆ ಅಂತಿಮ ದರ್ಶನವನ್ನ ಪಡಿಬೇಕು ಅನ್ನುವಂಥ ಒಂದು ಮಹದಾಸೆ ಇರುತ್ತೆ. ಭಕ್ತಾದಿಗಳು ಅಂತಿಮ ನಮನವನ್ನು ಪಡೀಲಿ ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ರೈಲ್ವೆ ಇಲಾಖೆ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿದೆ. ಹಾಗೆ ಪ್ರತಿ ರೈಲು ಕೂಡ ತುಮಕೂರು ಮಾರ್ಗವಾಗಿ ಸಂಚರಿಸುವಂಥ ಎಲ್ಲ ರೈಲು ಕ್ಯಾತ್ಸಂದ್ರದಲ್ಲಿ ನಿಂತು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹಾಗಾಗಿ ಸಹಜವಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಸಿದ್ಧಗಂಗೆಗೆ ತೆರಳುವಂತ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಜನಸಾಗರವೇ ಹರಿದು ಬರುವಂತ ನಿರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ.